ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ಎಎಪಿ ವರಿಷ್ಠ ಅರವಿಂದ್ ಕೇಜ್ರಿವಾಲ್ ಅವರ ಬೆಂಬಲದೊಂದಿಗೆ ದೆಹಲಿ ಜಂತರ್ ಮಂತರ್ನಲ್ಲಿ ನಡೆದ ಕಾಕ್ರೋಚ್ ಜನತಾ ಪಾರ್ಟಿಯ ಹೋರಾಟದಿಂದ ಕೇಂದ್ರ ಶಿಕ್ಷಣ ಸಚಿವರಾದ ಶ್ರೀ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಆಗಿದೆ. ನಿಮ್ಮ ಅಧಿಕಾರದ ರಾಜ್ಯದಲ್ಲಿ ಪ್ರಶ್ನೆ ಪತ್ರಿಕೆಗಳು ಲೀಕ್ ಆದ ಬಗ್ಗೆ ನಿಮ್ಮ ಸಚಿವರ ರಾಜೀನಾಮೆ ಏಕೆ ಪಡೆಯಲಿಲ್ಲ? ಇನ್ನಾದರೂ ರಾಜೀನಾಮೆ ಪಡೆಯಬಹುದೇ ಎಂದು ಜೆಡಿಎಸ್ ಜಿಲ್ಲಾಧ್ಯಕ್ಷರಾದ ಶಂಕರ್ ಮಾಡಲಗಿ ಎಎಪಿ ಹಾಗೂ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಸವಾಲು ಹಾಕಿದ್ದಾರೆ. ಅದರ ಕುರಿತು ಸಂಪೂರ್ಣ ವಿವರಣೆಯನ್ನು ನಮ್ಮ ವಾಹಿನಿಯೊಂದಿಗೆ ಹಂಚಿಕೊಂಡಿದ್ದು ಹೀಗೆ ವೀಕ್ಷಕರೇ. ಈಗಾಗಲೇ ನೀಟ್ ಎಕ್ಸಾಮ್ ಸಲುವಾಗಿ ಕೇಂದ್ರದಲ್ಲಿ ಕಾಕ್ರೋಚ್ ಅನ್ನತಕ್ಕಂಥ ಒಂದು ಪಕ್ಷ ದೇಶದಲ್ಲಿ ಹೋರಾಟವನ್ನು ಮಾಡ್ತಾ ಇದೆ. ಆ ಕಾಕ್ರೋಚ್ ಹೋರಾಟಕ್ಕೆ ಕಾಂಗ್ರೆಸ್ ನಾಯಕರೆಲ್ಲ ರಾಹುಲ್ ಗಾಂಧಿ ಅವರು ಇರ್ಬೋದು, ಖರ್ಗೆ ಅವರು ಇರ್ಬೋದು, ಆಮೇಲೆ ಪ್ರಿಯಾಂಕಾ ವಾದ್ರಾ ಅವರು ಇರ್ಬೋದು, ಒಟ್ಟೆ ಕಾಂಗ್ರೆಸ್ಸಿನ ಎಲ್ಲ ನಾಯಕರು ಇರ್ಬೋದು, ಎಲ್ಲರೂ ಹೋರಾಟಕ್ಕೆ ಹೋಗಿ ಸಪೋರ್ಟ್ ಮಾಡಿದ್ದಾರೆ. ಆದ್ರೆ ಕಾಕ್ರೋಚ್ ಪಕ್ಷ ಹೋರಾಟ ಏನ್ ಮಾಡ್ತಾ ಇದಲ್ಲ, ಅದಕ್ಕೆ ಇವ್ರು ಕಾಂಗ್ರೆಸ್ನವ್ರು ಹೋಗಿ ಅದಕ್ಕೆ ಸಂಪೂರ್ಣ ನಮ್ಮ ಸಪೋರ್ಟ್ ಐತೆ ಅಂತೇಳಿ ಹೋಗಿ ಬೀದಿಗಿಳಿದ ಒಂದು ಪ್ರಧಾನ ಮಂತ್ರಿಯವರ ಮನೆ ಮುಂದೆ ಹೋರಾಟವನ್ನು ಮಾಡಿದ್ದಾರೆ. INDA ಒಕ್ಕೂಟ ಇಂದ NDA ಆಗ್ತಕ್ಕಂಥ ಈ ನೀಟ್ ಎಕ್ಸಾಮ್ ಸೋರಿಕೆ ಸಾಕಷ್ಟು ದೇಶದಲ್ಲಿ ಕೋಲಾಹಲವನ್ನು ಎಬ್ಬಿಸ್ತು. ಆ ಪ್ರಯುಕ್ತವಾಗಿ ಬಿಜೆಪಿಯ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಪ್ರಧಾನಜಿ ಅವ್ರನ್ನ ರಾಜೀನಾಮೆ ಕೊಡ್ಬೇಕಂತಂದ್ರು ಮತ್ತು 3 ಬೇಡಿಕೆಯನ್ನು ಇಟ್ಟಿದ್ರು. 3 ಬೇಡಿಕೆಯನ್ನ ಕೇಂದ್ರ ಒಪ್ಪಿಗೆಯನ್ನ ಇದನ್ನ ಮಾಡಿ ದೇಶದ ಯುವಕರೇ ನಮ್ಮ ಆಸ್ತಿ ಅಂತೇಳಿ ತಿಳ್ಕೊಂಡ ನರೇಂದ್ರ ಮೋದಿಜಿಯವರು ಧರ್ಮೇಂದ್ರ ಪ್ರಧಾನ್ ಜಿ ಅವ್ರನ್ನ ಶಿಕ್ಷಣ ಸಚಿವರನ್ನ ರಾಜೀನಾಮೆಯನ್ನ ಕೊಡಿಸಿದ್ದಾರೆ. ಆಯ್ತು, ಒಂದು ಹಂತ ಮುಗೀತಿ. ಕಾಂಗ್ರೆಸ್ನವ್ರಿಗೆ ನಿಮ್ಗೇನ್ ನೈತಿಕತೆ ಐತಿ? ರಾಜ್ಯದ ಕಾಂಗ್ರೆಸ್ಸಿನವ್ರಿಗೆ ನಿಮಗೇನ್ ನೈತಿಕತೆ ಐತಿ? ಕಳೆದ ವರ್ಷ ಪ್ರಿಪರೇಟರಿ ಎಕ್ಸಾಮ್ 2026 ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಮಧು ಬಂಗಾರಪ್ಪನವರು SSLC ಪ್ರಿಪರೇಟರಿ ಎಕ್ಸಾಮ್ ಹಿಂದಿ ಭಾಷೆಯಕ್ಕಾಗಿ ಹಿಂದಿ ಭಾಷೆ ಪ್ರಿಪರೇಟರಿ ಎಕ್ಸಾಮ್ ಅನ್ನ ಲೀಕ್ ಮಾಡಿದವ್ರು ಯಾರು? ಅವತ್ತ್ಯಾಕೆ ನೀವು ಕಾಂಗ್ರೆಸ್ ಅವ್ರು ಏನು ಮಲ್ಕೊಂಡಿದ್ರೇನ? ಆದ್ರ ಇದು ಅದಲ್ಲದ ಮತ್ತು PUC ಸೆಕೆಂಡ್ ಇಯರ್ ಪ್ರಿಪರೇಟರಿ ಎಕ್ಸಾಮ್ ಗಣಿತ ವಿಷಯನೂ ಸಹಿತ ಪ್ರಿಪರೇಟರಿ ಎಕ್ಸಾಮ್ ನಿಮ್ಮ ಸರ್ಕಾರದಲ್ಲಿ ಇದಕ್ಕೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದಲ್ಲೇನ ಲೀಕ್ ಆಗ್ತಿ. ಅವಾಗ ರಾಜೀನಾಮೆ ಕೊಡಬೇಕು ಇಂದ ನೀವು ಹೋರಾಟ ಮಾಡ್ತಾ ಇದ್ರಲ್ಲ, ನಿಮ್ಮ ಸರ್ಕಾರದಾಗ ಅವತ್ತ ಮಧು ಬಂಗಾರಪ್ಪ ಅವರು ಶಿಕ್ಷಣ ಸಚಿವರಿದ್ರ, ಅವ್ರನ್ನ ಯಾಕೆ ನೀವು ರಾಜೀನಾಮೆ ಕೊಡಿಸಲಿಲ್ಲ? ನೀವು ನಾಟಕ ಮಾಡ್ತಕ್ಕಂಥ ಈ ಕಾಂಗ್ರೆಸ್ ಇದನ್ನ ಜನ ಯಾರು ದೇಶದಲ್ಲಿ ಒಪ್ಪಂಗಿಲ್ಲ. ಹಂಗಾಗೇ ನೀವು ದೇಶದಲ್ಲಿ ಕಾಂಗ್ರೆಸ್ ಎಲ್ಲಿನೂ ನೀವು ದೇಶದಲ್ಲಿ ನಿಮ್ಮನ್ನ ಜನ ತಿರಸ್ಕಾರ ಮಾಡಿದ್ದಾರೆ. ಯುವ ಜನತೆ ಅಂದ್ರ NDA ಒಂದು ಅಜೆಂಡಾನ ಯುವ ಜನತೆಯನ್ನ ಕಾಪಾಡಿಕೊಳ್ಳುವುದು, ಈ ದೇಶವನ್ನು ಕಾಪಾಡಿಕೊಳ್ತಕ್ಕಂಥ ಪಕ್ಷ, ಯುವಕರನ್ನು ಕಾಪಾಡಿಕೊಳ್ತಕ್ಕಂಥ ಪಕ್ಷ ಈ ಕೇಂದ್ರ ಸರ್ಕಾರ ಮೋದಿಜಿಯವರ ನೇತೃತ್ವದಲ್ಲಿ ಇರ್ತಕ್ಕಂಥ ಪಕ್ಷ. ಅದನ್ನ ಹಿಂದೆ ನೀವು ಕಾಕ್ರೋಚ್ ಅಂತಕ್ಕಂಥ ಪಕ್ಷಕ್ಕೆ ಟ್ರಕ್ ಗಟ್ಲೆ ಕಲ್ಲು ತಗೊಂಡು ಹೋದವ್ರು ಯಾರು? ದಿಲ್ಲಿಯಲ್ಲಿ ಅಂತ ದೊಡ್ಡ ರೋಡಿನಲ್ಲಿ ಪ್ರಧಾನಮಂತ್ರಿ ಅವರ ಒಂದು ದೊಡ್ಡ ದೊಡ್ಡ ರೋಡು, ಅಲ್ಲಿ ಗೆಸ್ಟ್ ಹೌಸ್ಗಳಿದ್ದ, ಮನೆಗಳಿದ್ದಾಗ ಹುಲ್ಲು ಸರಿ ಸಿಗ್ಲಂತದ ಜಾಗ ಅದ. ಕಲ್ಲು ಎಲ್ಲಿಂದ ಬಂದವು? ಈ ಕಲ್ಲು ಕಳಿಸ್ತಾರ ಕಾಂಗ್ರೆಸ್ ಅವರು, ಈ ದೊಂಬೆ ಎಬ್ಬಿಸ್ತಾರ ಕಾಂಗ್ರೆಸ್ ಅವರು. ಈ ಕಾಕ್ರೋಚ್ ಪಕ್ಷಕ್ಕ ಯಾವ್ಯಾವ ನಾಯಕರು, ಯಾವ್ಯಾವ ದೇಶದ ನಾಯಕರು ಇದಕ್ಕೆ ಹಣ ಕೊಡ್ತಾ ಇದ್ದಾರೆ ಮುಂದಿನ ದಿನಮಾನಗಳಲ್ಲಿ ಕಂಡು ಬರ್ತದೆ. ಆಮ್ಯಾಗ ನಮ್ಮ ಆಮ್ ಆದ್ಮಿ ಪಾರ್ಟಿ AAP ಅರವಿಂದ್ ಕೇಜ್ರಿವಾಲ್ ಜಿ, ಪಾಪ ನೀವು ಬಹಳ ದೊಡ್ಡ ಒಂದು ಏನು ಹೋರಾಟವನ್ನು ಮಾಡ್ತಾ ಇದ್ದೀರಿ. 18ನೇ ತಾರೀಕು ಏನೋ ಇರ್ಬೋದು, ಬಹುಶಃ ಟಿವಿಯಾಗ ನೋಡಿದಂಗೆ ಆಗಿತ್ತು. ನಾನು ಪಂಜಾಬ್ಗೆ ಹೋಗಿದ್ರಿ, ನೀವು ಪಂಜಾಬ್ದಾಗ ನೀವು ಪ್ರೆಸ್ ಮೀಟ್ ಮಾಡ್ತೀರಿ. ಇದು ದೇಶದಲ್ಲಿ ದೊಡ್ಡ ಒಂದು ನೀಟ್ ಎಕ್ಸಾಮ್ ಒಂದು ಇಂಥದ್ದೇನಾದ್ರು ನಮ್ಮಲ್ಲಿ ಆಗಿದ್ರ ಅವತ್ತೇ ನಾನು ರಾಜೀನಾಮೆ ಪಡಿತೇನೆ ಅಂತ ಹೇಳಿ ಹೇಳಿದ್ರಿ ನೀವು ಪಂಜಾಬ್ದಲ್ಲಿ. ಆದ್ರ ಮರುದಿನ 19ನೇ ತಾರೀಕಿಗೆ ಪಂಜಾಬದಲ್ಲಿ ಅದು ಫಾರ್ಮಸಿ ಆಫೀಸರ್ ರಿಕ್ರೂಟ್ಮೆಂಟ್ ಎಕ್ಸಾಮ್ ನಡೆದು, ಅಲ್ಲಿ ಏನಂತೇಳಿ ಅಲ್ಲಿ ನಿಮ್ಮ ಸಚಿವರು ಹರ್ಜಿತ್ ಸಿಂಗ್
ಮಂತ್ರಿಯವರು 19/7/2026 ಇದೇನಾಯ್ತು, ನಿಮ್ಮ ರಿಕ್ರೂಟ್ಮೆಂಟ್ ಮಾಡಿದಂತ ಕ್ವಶನ್ ಪೇಪರು ಔಟ್ ಆಯ್ತು. ಇಡೀ ವ್ಯವಸ್ಥೆನ ಪಂಜಾಬ್ ತುಂಬಾ ಹಳ ಹಿಡ್ದೋಯ್ತು. ಈಗೇನ್ ಮಾಡ್ತಾ ಇದ್ದೀರಿ? NDA ಒಕ್ಕೂಟ, ನೀವೇನ್ ಮಾಡ್ತಾ ಇದ್ರಿ? NDA ಒಕ್ಕೂಟ ದೇಶದಲ್ಲಿ ನೀವು ನರೇಂದ್ರ ಮೋದಿಜಿ ಅವರಿಗೆ NDA ಅವ್ರ ಬಗ್ಗೆ ನೀವು ಮಾತಾಡ್ತಕ್ಕಂತ ಕೇಜ್ರಿವಾಲ್ ಅವರೇ, ನಿಮಗೆ ಆ ತಾಕತ್ತಿದ್ರೆ ಮೊದಲು ಪಂಜಾಬದ ನಿಮ್ಮ ಮಂತ್ರಿಯನ್ನ ರಾಜೀನಾಮೆ ಕೊಡಿಸ್ಬೇಕಂತೇಳಿ ನಾವು ನಮ್ಮ JDS ಪಕ್ಷದಿಂದ ಒತ್ತಾಯವನ್ನು ಮಾಡ್ತೇವೆ.